ದುಡ್ಡು ಕೇಳಿದ ತಕ್ಷಣ ಕೊಡಕ ನಾನು ಹಿಡ್ಕೊಂಡು ಅಡ್ಡಿರ್ತಿದ್ನ ಮಗನ ನಂದಲ್ಲಿ ಮಿಷಿನ್ ಐತಾ ಮಗನ 4 ದಿನ ಬಿಟ್ಟು ಬಾ. ನನ್ಗೆ ತ್ರಾಸ್ ಬಂದಿರೋದೇ ಹಂಗತಿ ಬಂದೈತ್ರಿ ಗೌಡ್ರ. ನಾಳೆ ಎಷ್ಟೊತ್ತಿದ್ರು ನನ್ ಮಗನ್ ಫೀಸ್ ಕಟ್ಬೇಕು ಗೌಡ್ರೆ. ತ್ರಾಸ ಇದ್ರೆ ನಿನಗಿರ್ತೆ, ನನಗಲ್ಲ. 4 ದಿನ ಬಿಟ್ಟು ಹೋಗ್ ತಗೊಂಡು. ಇಲ್ರಿ ನಾನ್ ಎಷ್ಟೊತ್ತಿದ್ರು ನಾಳೆ ಫೀ ಅವ್ರಿಗೆ ಕೊಟ್ಟು ಕಳ್ಸ್ಲಿಲ್ಲ ಅಂದ್ರೆ ನನ್ ಮಗನ್ ಹೊರಗೆ ಹಾಕ್ತಾರೆ ಗೌಡ್ರೆ ಶಾಲೆಯಲ್ಲಿ ಅಂತ. ನೀವೇ ಏನಾರ ಮಾಡಿ ಕೊಡ್ರಿ. ಕೊಡ್ತೀನಿ ಹೋಗ್ಲೇ, ನಾಳೆ ಕೊಡ್ತೀನಿ ಹೋಗ್. ಆಯ್ತ್ರಿ ಗೌಡ್ರೆ, ಆಯ್ತ್ರಿ, ಬರ್ತೀನಿ ಗೌಡ್ರ. ಯಾಕಪ್ಪ ಸಿದ್ದಪ್ಪ ಈ ಕಡೆ ಹೋಗಿತ್ತಲ್ಲ ಸವಾರಿ? ಏನ್ ಮಾಡ್ಲಿ ಅಲ್ಲಪ್ಪ, ನಾನು ಊರಾಗ ಎಲ್ಲಾರನ್ನ ಅಡ್ಡಾಡಿ ಕೇಳಿದ್ ನನ್ನ ಮಗನ ಓದಿನ ಸಲುವಾಗಿ ರೊಕ್ಕ ಸಾಲನ ಯಾರು 1 ರೂಪಾಯಿನೂ ಕೊಡ್ಲಿಲ್ಲ. ಮತ್ತೆ ನಮ್ಗ್ ಗತಿ ಇಲ್ಲ, ಗೌಡ್ರಿಗೆ ಮತಿ ಇಲ್ಲ ಅಂತಂದ್ ಅವ್ರನ್ನ ಯಪ್ಪ ಹೆಣ್ಣಂದ್ ಕೈ ಮುಗಿದು ಸಾಲ ಕೇಳಿ ಬಂದೀನಿ. ನಾಳೆ ಬಂದ್ ಕೊಡ್ತೀವಿ ಅಂದಾರ, ಅದಕ್ಕ ಕೇಳ್ಕೊಂಡ್ ಹೊಂಟಿ ನೋಡಿ. ಮತ್ತೆ ಅದ ಗೋಡಂದ ಇದಕ್ ಬಿದ್ದ್ಯಾಪ. ಹಿಂದಕ್ಕ ನನಗ ಅವಾಗ ಜಗಳ ಹತ್ತಿ ಬಡದಾಟ ಆಗೋ ಲೆಕ್ಕ ಐತು. ರೇಟಿನ ಸಲುವಾಗಿ ನೋಡಿಲಿ, 1ಕ್ಕೆ 2 ರೇಟ್ ಬರೋದು ರೇಟಿನ ಸಲುವಾಗಿ ಹಿಂದಕ್ಕ ಬಡದಾಟ ಆಗಿಬಿಟ್ಟವು. ಮತ್ತೆ ಅದ ಗೋಡಂತೆಲ್ಲ ಹೋಗ್ಬಿಟ್ಟಪ್ಪ, ನೀನ್ ತಪ್ಪು ಮಾಡ್ಬಿಟ್ಟಿ. ಆಯ್ತು, ನೀನ್ ನಾನೇ ಬರ್ದಾಗ ಇದ್ದಿದ್ದಾಗತ್ತೆ. ಅವ್ರಿಬ್ರು ಸೇರಿ ಏನೋ ಸಂಚು ಹುಡ್ಯಾರ್ಲೆ ಮಕ್ಕಳು. ಇಳಿಲೆ ಮಗನ ಫಸ್ಟ್. ಲೇ ಸಿದ್ದ, ಕರಿ ಗೌಡ್ರ. ಸಿದ್ದನ್ ತಿಂಡಿನ ಬಾಳಾಗೈತಿ, ಕರಿ ಇವತ್ತ. ಮತ್ತೇನ್ ನೋಡ್ತೀಯ ಬಾಲೆ ಮಗನ. ಮಗನ ಹೇಳ್ರಿ ಗೌಡ್ರಿ, ಹೇಳ್ರಿ ಗೌಡ್ರ. ಅವಂದು ಇವಂದು ಮಾತ್ ಕೇಳಿ ಏನಾದ್ರು ಗುಡಾದಾಗ ತಂದ ಹಚ್ಚದ್ ಬಿಟ್ಟೆ ಅನ್ಕೋ, ಸಿಗಿದು ತೋರಣ ಕಟ್ತೀನಿ ಮಗನ. ಗೌಡ್ರಿ ನಾನ್ ಯಾರ ಮಾತು ಯಾಕೆ ಕೇಳ್ರಿ ಗೌಡ್ರಿ? ನಾ ಆ ತರ ಏನು ಯಾರ ಮಾತು ಕೇಳಕ್ ಹೋಲ್ ಗೌಡ್ರಿ. ನೆನಪಿಟ್ಕೋ ಮಗನ. ಆಯ್ತು ಗೌಡ್ರಿ. ಬಗ್ಗೆ ಸಂಚ್ ಹುಡ್ರಿ ನೀವು ಏನ? ಇಲ್ರಿ ಗೌಡ್ರಿ. ನೆನಪಿಟ್ಕೋ ಮಗನ. ಆಯ್ತು ಗೌಡ್ರಿ, ಬರ್ತೀನಿ ಗೌಡ್ರಿ. ಎಲ್ಲ ಸಿದ್ದ ಇಬ್ರು ಸೇರಿ ಏನೋ ಒಳಸಂಚ ಹಾಕ್ಯಾರ. ನನ್ ಮಕ್ಕಳಿಗೆ ಇನ್ನು 15 ದಿನದಾಗ ಅವ್ರ ಹಕ್ಕಿಕತ್ತು ಗೊತ್ತಾಗುತ್ತ. ಆಮೇಲೆ ಐತೆ ಅವ್ರ ಮಾರಿ ಹಬ್ಬ. ಸಿದ್ದ ಸಿಕ್ಕಾಕೊಂಡೆ ಕಣ ನೀನು. ಲೆಕ್ಕಾಚಾರ ಈ ರೊಕ್ಕ ತಗೊಂಡು ಸೀದಾ ಹೋಗಿ ಆ ಸಿದ್ದನ್ ಕೈ ಕೊಟ್ಟು ಬಾ. ಯಾಕ್ರಿ ಅಪ್ಪ? ಎದಕ್ಕಂತ ಕೇಳ್ತಿಲ್ಲ ಉಸ್ಸೊಳೆ ಮಗನ. ಏನ್ ಹೇಳಿದ ಆಟ ಕೆಲಸ ಮಾಡ್ಬೇಕು ನಿಂದು, ಅರ್ಥ ಆಯ್ತಲ್ಲ? ಕೊಡ್ಬಾ ಹೋಗ. ಸಿದ್ದಪ್ಪ ಕಾಣವಲ್ಲ ಅಲ್ಲೇ ಇವನು ಸಿದ್ದಪ್ಪ. ಬರ್ರಿ ಲೆಕ್ಕಾಚಾರ. ಯಾಕ ದೂರ ಬಂದ್ಬಿಟ್ರಲ್ಲ ಗೌಡ್ರನ್ ಬಿಟ್ಟು ಒಬ್ರ? ಗೌಡ್ರು ನಂಗೆ ಕಳ್ಸ್ಯಾರಪ್ಪ, ರೊಕ್ಕ ಕೊಟ್ಟು ಬಾ ಅಂತ. ತಗೋ ಇಲ್ಲಿ ರೊಕ್ಕ, ತಗೋ ಇಲ್ಲಿ. ಬಾಳ ಪುಣ್ಯ ಬರ್ಲಿ ಬಿಡು ನಿಮ್ ಗೌಡ್ರಿಗೆ, ನಿನಗ ಇಲ್ಲಿವರೆಗೆ ಬಂದಿದ್ಕ. ಅವ್ರಿಗೆ ಪುಣ್ಯ ಬರ್ತೋ, ನಿಂಗ ಪುಣ್ಯ ಬರ್ತೋ, ನನಗೆ ಏನಪ್ಪ. ನೀವಿಬ್ರು ನಡಿವಿ, ನಾ ಸಾಯ್ಬೇಕು ನೋಡು. ಯಾಕೆ ಬೇಕಪ್ಪ? ಯಾರಿಗೆ ಪುಣ್ಯ ಬರ್ತ ಬಿಡು. ಲೆಕ್ಕಾಚಾರ ನೀನ್ ತಂದು ದುಡ್ಡು ಇಲ್ಲಿ ಮನಿತನ ಕೊಟ್ಟಿ ಅಂದ್ರ ಅಲ್ಲಪ್ಪ. ಯಾ ಪುಣ್ಯ ಬರ್ತ ಏನೋ ಹೋಗ್ಲಿ ಬಿಡಪ್ಪ. ಸಿದ್ದಪ್ಪ ಒಂದ್ ಮಾತ್ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಪ್ಪ. ಒಂದ್ ಯಾಕೋ 10 ಕೇಳು. 10 ರೂಪಾಯಿ ಕೊಡಪ್ಪ, ಚಾ ಕುಡ್ದು ಹೋಗ್ತೀನಿ. ಲೆಕ್ಕಾಚಾರ ಇದ್ರಾಗ 10 ನೋಟ್ ಇದ್ರು ನೀನ ತಗೊಂಡ್ ಹೋಗೋ ಮರೆ. ಬರೀ 100 ನೋಟ್ ಅದ ನೋಡಿ. ಹಾಳಾಗ್ ಹೋಗೋ. ಬಾ ಸಿದ್ದಪ್ಪ, ಆರಾಮ್ ಕುಂತ ಬಿಟ್ಟಿಯಲ್ಲ. ಬಾ ಎಲ್ಲಪ್ಪ, ಕುಂಡ್ ಬಾ, ಈ ಕಡೆ ಕುಂದ್ರ ಬಾ. ಏನ್ ನಡ್ಸಿ? ಏನಿಲ್ಲ, ಮೆಕ್ಕೆಜೋಳ ಮಿಷನ್ಗೆ ಹಾಕ್ಸಿ ಅಲ್ಲಿ ಒಣಕಾಕಿನಿ. ಅಲ್ಲಿ ನಮ್ ಹುಡ್ಗನ್ ಕುಂದ್ರಿಸಿ ಬಂದಿನಿ. ಒಂದಿಟ್ಟು ಊಟ ಮಾಡ್ಕೊಂಡು ಎಲೆಡಿಕೆ ಹಾಕ್ಯಂತ ಕುಂದುಗ ಅಂದಿದ್ದೆ, ನೀ ಬಂದ್ ನೋಡಪ್ಪ. ಗಡ ಕೊಟ್ಬಿಡು ಮರ. ಈಗ ರೇಟ್ ಐತ್ ನೋಡು. ಒಂದ್ 20 ಪೀಸಿ ಕೊಟ್ಟು ಬಂದೇನಿ. ಹೌದಾ? 2000 ರೂಪಾಯಿ ಐತ್ ರೇಟ್ ಈಗ. ಅಡ್ಡಿ ಇಲ್ಲ, ಚಲೋ ಆಗೈತಿ ರೇಟ್. ಬಡ ಕೊಟ್ಬಿಡು. ನೋಡ ಈಗ ರೇಟ್ ಐತಿ. ಮೂಲಿ ಮನಿ ಬಸಪ್ಪ ಸಾವ್ಕಾರ ಕಡೆ ಹಚ್ಬಿಡು ಮರ. 2,000 ರೂಪಾಯಿ ಐತ್ ನೋಡಿ ರೇಟ್. ಬಾರಿ ಚಲೋ ಮಾಡ್ತೀನಿ. ಹಚ್ಚನ ಒಂದಿಟ್ಟು ಒಣಗಲ್ ತಡಿ. ಎಲ್ಲ ಈ ಎಲ್ಲ ಸಿದ್ಧ ಈ ನನ್ನ ಮಕ್ಕಳು ಇಲ್ಲೇ ಸೇರಿದ್ರ ಅಂದ್ರ ಏನೋ ಮಸಲತ್ ಮಾಡ್ಯಾರ ಮಕ್ಕಳು. ಇವತ್ತಿದೆ ಒಂದು ಮಾರಿ ಹಬ್ಬ.
ನಾನು ಇಲ್ಲೇ ಇರ್ತೀನಿ. ಅವ್ರು ಏನ್ ಮಾತಾಡ್ಕೊಂಡ್ರೆ ಹೋಗ್ತೀನಿ. ಈ ನನ್ನ ಮಕ್ಳು ಏನ್ ಮಾತಾಡಿ ಇದೆ ಇವತ್ತು ಮಾಡಿ ಹಬ್ಬ. ರೇಟ್ ಚಲೋ ಹಾಕಿ ಕೊಡ್ತಾನೆ. ಬೇಕಾದ್ರೆ ನಿನಗಂದ್ರ ಒಂದ್ 50 ರೂಪಾಯಿ ಹೆಚ್ಚಿಗೆ ಹಾಕಿ ಕೊಡ್ತಾನ. ಎಲ್ಲಪ್ಪ ನೀನ್ 50 ರೂಪಾಯಿ ಹೆಚ್ಚಿಗೆ ಹಾಕ್ಸಿ ಕೊಡೋದು ನನಗೆ ದೊಡ್ಡದಲ್ಲ. ನಮ್ಮ ಗೌಡ್ರು ನನ್ನ ಟೈಮಿಗೆ ದುಡ್ಡು ಕೊಟ್ರಲ್ಲ ಅದು ದೊಡ್ಡದು. ಅವರು ಏಟೋ ಕೊಡ್ಲಿ, ನಾನು ಹಂಗಾದ್ರೂ ಅವ್ರಿಗೆ ಕೊಟ್ಟು ಬರ್ತೀನಿ. ನೀನು ಮೂಲಿ ಮನಿ ಬಸಪ್ಪನ ತಲೆ ರೊಕ್ಕ ಕೊಡಿಸ್ನಿ ಅಲ್ಲಿ ಕೊಡಿಸ್ನಿ ಅಂದ್ರೆ ನಾನು ಎಲ್ಲಿ ಹಾಕಲ್ಲ. ಎಲ್ಲಪ್ಪ ನಾನು ಗೌಡ್ರ ತಲೆ ಮಾಲ್ ಹೊಡಿಯೋದು. ಅಲ್ಲೋ ಗೌಡ್ ಮನಿ ಮುರುಕದನ ನಿನ್ ಗೊತ್ತಿದ್ದೈತಿ. ಒಂದಕ್ಕೆ 2 ಬರೋದು ರೇಟ್ ಹಚ್ಚಿ ನೋಡಿ ಇಲ್ಲ ಮನಿ ಮುರಿದ್ ಬಿಡ್ತಾನ. ರೈತ ಕುತ್ತಿಗೆ ಕೊಯ್ತಾನವ, ಅವನ್ ಕಡೆನ ಹಸ್ಮತಿಯಲ್ಲ ಮತ್ತೆ ಒಳ್ಳೆ ಮಳ ಹೆಂಗ್ ವಿಚಾರ ಮಾಡ್ತೀವ ಸಿದ್ದಪ್ಪ? ಗೌಡ್ರು ಏನೋ ಮಾಡಿರ್ಲಿ, ಅವ್ರು ಯಾವಾರ ಅದು ಮನೀರ್ ಮುರ್ಲಿ ಕುತ್ತಿಗೆರ ಕೊಯ್ಲಿ, ನಾವು ನಮ್ಮನ್ನ ನಂಬಿ ಅವರು ದುಡ್ಡು ಕೊಟ್ರ ಅಂದ್ರೆ ನಾವು ಅವ್ರಿಗೆ ನಿಯತ್ತಿಗೆ ನಡ್ಕೋಬೇಕು. ಎಲ್ಲಪ್ಪ ನಿಯತ್ತಿ ನಡ್ಕಂತೀವೋ? ಈಗ ನಿಯತ್ತಿ ಕಾಲ ಎಲ್ಲೈತಪ್ಪ? ರೈತರು ಕುತ್ತಿಗೆನ ಕೊಯ್ಯಾಕತ್ತಾರಲ್ಲ. ನಿಯತ್ತಿಗೆ ಕಾಲ ಐತಿ, ಯಾಕಿಲ್ಲ? ಎಂದರ ಒಂದಿನ ಅದು ನಿಯತ್ತಿಗೆ ಬಂದೇ ಬರುತ್ತೆ ಕಾಲ. ನಾನಂತರೂ ಯಾರಿಗಿ ಮಾಲ್ ಕೊಡಲ್ಲ ನೋಡಪ್ಪ. ನಮ್ಮ ಗೌಡ್ರಿಗೆ ಬಿಟ್ರೆ ನಾನು ಯಾರಿಗಿ ಮಾಲ್ ಕೊಡಲ್ಲ. ಇದು ಅಂತ ತಿಳ್ಕೊಂಬಿಡಿ ಅಲ್ಲಪ್ಪ. ಅಲ್ವಾ ಸಿದ್ದಪ್ಪ, ನಾವ್ ಹೇಳಿದ ಕಡೆ ಅಂತೂ ಕೊಡಲ್ಲ ಅಂತೀವಿ. ಅದ್ರ ನಿನ್ ಮನಸ್ಸಿನಾಗ ಏನಾಯ್ತು ಇರೋದಾರ? ನೋಡಲ್ಲಪ್ಪ, ನನ್ನ ಮಗನ ಕಷ್ಟ ಕಾಲಕ್ಕ ಗೌಡ್ರು ನಮ್ಗ ಒಳ್ಳೆ ಟೈಮ್ಗೆ ರೊಕ್ಕ ಕೊಟ್ರ. ನಾನು ನುಡಿದಂತೆ ನಡ್ಕೊಂತೀನಿ. ಆ ದೇವ್ರು ನಾನು ಏನಾರ ಬೇರೆದಾರಿಗೆ ಮಾಲ್ ಹಚ್ಚಿದ್ರ ಆ ದೇವ್ರನ್ನ ಹೆಚ್ಚಲ್ಲ ನನ್ನ. ನಾನು ಆ ಗೌಡ್ರಿಗೆ ಬಿಟ್ರೆ ಮತ್ತೆ ಯಾರಿಗೆ ಮಾಲ್ ಕೊಡಲ್ಲ ನೋಡಲ್ಲಪ್ಪ. ಇದು ಅಂತ ತಿಳ್ಕೊಂಡ್ರು. ಬರೀ ಗೌಡ್ ಅಂತಪ್ಪ, ನಿನ್ಗೆ ಎಲ್ಲಿ ತಿಳಿತೈತೆ ಅಲ್ಲಿ ಕೊಟ್ಕೊಂಡ್ಬಿಡ. ಲೇ ಸಿದ್ದ, ಗೌಡ್ರೆ ಶಾಬಾಸ್ ಲೇ ಸಿದ್ದ, ಮೆಚ್ಚಿದ್ಲೇ ಇವತ್ತು ನಾನು ನಿನ್ನ. ಗೌಡ್ರಿ ಹೇಳ್ರಿ ಗೌಡ್ರ. ಇಡೀ ಊರನ ಮಂದಿ ನಂಗ ರಾಕ್ಷಸ ಅಂತ ಕರೆದ್ರು. ಆದ್ರ ನೀನು ನನಗ ನಿನ್ ಮನಸ್ನಾಗ ಇಟ್ಕೊಂಡು ಹೃದಯದಾಗ ಇಟ್ಕೊಂಡು ನನ್ನ ದೇವ್ರು ಅಂತ ಕರ್ದ್ಯಲ್ಲ. ನಿನ್ನಂತ ರೈತಿಗೆ ಮೋಸ ಮಾಡಿದ್ರ ಆ ದೇವ್ರು ನನ್ಗ ಮೆಚ್ಚೋದಿಲ್ಲ. ಯಾಕಂತೀರಿ ಗೌಡ್ರಿ? ಏ ದಡ್ಡ, ನೀ ಆಡೋ ಒಂದೊಂದು ಮಾತು ನನ್ನ ಕಲ್ಲಂತ ಮನಸ್ಸು ಕರಗಿಸಿದಿ ನೀನು. ಗೌಡ್ರ, ನೀವು ನನ್ನ ಕಷ್ಟ ಟೈಮ್ಗೆ ಆಗಿರಿ ಗೌಡ್ರ. ನಾನ್ ನಾಲ್ಗಿ ತಪ್ಪಿದ್ರ ಆ ದೇವ್ರ ನೆಚ್ಚಲ್ರಿ ನನ್ನ. ನಾನ್ ಎಷ್ಟೊತ್ತಿದ್ರು ನಿಮ್ಮ ಗೋಡೋನಿಗೆ ನಾಳೆ ಮಾಲ್ ತಂದು ಹಚ್ತೀನ್ರಿ ಗೌಡ್ರ. ಬೇಡಪ್ಪ ಸಿದ್ದಪ್ಪ, ನಿಮ್ ಮಗನ್ಗ ಓದಾಕ್ ಕೊಟ್ಟೇನಿ. ಅದು ಬೆಲೆ ಏನೈತಿ ಅದ್ ಬೆಲೆ ನಾ ಕೊಡಿಸ್ತೇನೆ. ಸರಿ ಗೌಡ್ರ. ಕಲ್ಲಿನಂತ ಮನಸ್ಸು ಕರೆಸಿಬಿಡ್ತಿ ಇವತ್ತು ನಿನ್ನ. ನನ್ನ ಹೃದಯ ಗೆದ್ದ ರೈತ ಕಣಪ್ಪ ನೀನು. ನಿಂದೇನೇ ಕಷ್ಟ ಬಂದ್ರು ನನ್ನ ಹತ್ರ ಬಾ, ನಾನು ಸದಾ ಸಿದ್ಧ. ಸರಿ ಗೌಡ್ರ. ನಿನ್ನ ಸಮಸ್ಯೆಗೆ ಆಲಿಸ್ತೀನಿ ನಾನು. ಸರಿ ಗೌಡ್ರ. ಸರಿಪ್ಪ, ಬರ್ತೀನಪ್ಪ. ಬರ್ತೀನಿ ಗೌಡ್ರ.